ಈಗ ನನ್ನ ಅಳಿಯ ಮಗಳು ಬಂದ್ರೆ ಏನ ಇನ್ನ ಬಂದಿಲ್ಲ. ಅಯ್ಯೋ ಆಟೋ ಸೌಂಡ್ ಬಂತವಾ, ಹಂಗಂದ್ರೆ ಬಂದ್ರು ಅನಿಸ್ತತಿ. ಲೇ ಕಲಾವತಿ, ಒಂದ್ ಬೆಳಿಗ್ಗಿಂದನ ನೋಡಕ್ ಕುಂತಾನೆ. ಹೋಗ್ತಿ ಬಾಗ್ಲ ಮುಂದ್ ನಿಂದ್ರತಿ, ಓಡ್ ಬರ್ತಿ. ಸುಮ್ನೆ ಒಂದ್ ಕಡೆ ಕುಂದ್ರಬಾರ್ದನು. ಮತ್ತ ರಾತ್ರಿ ಹತ್ರ ಕಾಲ್ ನೋವು, ಮಂಡಿ ನೋವು, ಕಾಲ್ ನೋವು, ಮಂಡಿ ನೋವು ಅಂತ ಅಳಕ್ ಕುಂತ ಬಿಡ್ತಿ. ಅದು ಹಂಗಲ್ರಿ, ಇವತ್ತು ನಮ್ಮ ಮಗಳು ಅಳಿಯ ಬರಕ್ ಕುಂತಾರ. ಮತ್ತ ನಂಗ ಕುರಾಸಿಟಿ ಇರಂಗಿಲ್ಲನ್ರಿ. ಲೇ ಕಲಾವತಿ, ಅದು ಕುರಾಸಿಟಿ ಅಲ್ಲ, ಕ್ಯೂರಾಸಿಟಿ. ಎಂತದ ಒಂದು ಕುರ ಬಿಡ್ರಿ, ನನ್ನ ಮಗಳು ಅಳಿಯ ಬಂದ್ರ ಅಷ್ಟ ಸಾಕು ನನಗ. ತಡ್ರಿ ಮತ್ ಯಾವ್ದ ಗಾಡಿ ಆವಾಜ್ ಬಂತ ಬಂದ್ರೆ ಏನ. ಅಯ್ಯೋ ಈ ಸಲ ಕರಿನ ಬಂದಾರ. ಅಯ್ಯೋ ನನ್ನ ಅಳಿಯ ನನ್ನ ಮಗಳು ಬಂದ್ರವ. ಒಳಗ್ ಕರಿಲೇ, ಹಂಗ ಬಂದಿಯಲ್ಲ. ಅಯ್ಯೋ ಹೋಗ್ರಿಪ್ಪ, ಅಳಿಯ ಬಂದಾನ, ನಂಗರ ನಾಚಿಕೆ ಬರ್ತತಿ. ಅಯ್ಯೋ ಇವಳ ಅಲ್ಲ, ಈಟೊತ್ತು ಬಾಗ್ಲ ಮುಂದನ ನಿಂತಾಳ. ಆತಗಿಂದ ಇತ್ತಾಗಿಂದ ಅಂಡ ಸುಟ್ಟು ಬೆಕ್ಕಿ ನಂಗೆ ಓಡಾಡಿದ್ಲು. ಈಗ ಅಳಿಯ ಬಂದಾನ, ಒಳಗ್ ಹೋಗಿ ಒಲಿ ಮುಂದೆ ಕುಂತಾಳ. ಏನ್ ಹೆಣ್ಮಕ್ಳ ಏನ. ಅಪ್ಪ ಆರಾಮದಿ? ಬಾರವ ಮಗಳ ಬಾ, ಆರಾಮದೀನಿ. ನೀ ಆರಾಮದಿ? ಅಳಿಯಂದ್ರ ಆರಾಮದಿರಿ? ಕುಂದ್ರಿ. ಲೇ ಕಲಾವತಿ, ಅಳಿಯಂದ್ರ ಬಂದ್ರ ಬಾ. ಹೂರಿ ಬಂತೇಳ್ರಿ. ಮಾತಿನ ಧಾಟಿನ ಬ್ಯಾರೆ ಆಗೈತಿ. ಅವಿ ಕುಂದ್ರು. ಅಳಿಯಂದ್ರ ಆರಾಮದಿರಿ? ಹೂರಿ ಅತ್ತಿ, ಆರಾಮದೀನಿ. ನೀವೆಲ್ಲ ಹೆಂಗದಿರಿ? ಆರಾಮದಿವ್ರಿ. ಅದು ಚಾ ಕಿಟ್ಟನಿ, ಕುಂದ್ರಿ. ಅತ್ತಿಯರ ಬರ್ತಾ ಹೊಟ್ಟೆ ತುಂಬಾ ಊಟನ ಮಾಡ್ಕೊಂಡು ಬಂದೇವಿ. ನಮಗೀಗ ಏನೋ ಬ್ಯಾಡ್ರಿ, ಬೇಕಂದ್ರೆ ರಾತ್ರಿ ಬರ್ತೀನಿ ತಗೋರಿ. ಇವತ್ತೊಂದಿನ ಇಲ್ಲೇ ಇದ್ದು ನಾಳೆ ಹೋಗ್ತೇವಿ. ಇಲ್ಲಪ್ಪ ಅವಿನಾಶ, ಈಗ ಸದ್ಯಕ್ಕೆ ಹೋಗುದು ಮಾಡುದು ಇಲ್ಲ. 4 ದಿನ ಇದ್ಕೊಂಡು ಆರಾಮಾಗಿ ರೆಸ್ಟ್ ತಗೊಂಡು ಹೋಗ್ರಿ. ಕೆಲ್ಸಕ್ಕೆ ಹೋಗ್ಬಾ, ನಾ ಬ್ಯಾಡ ನಂಗಿಲ್ಲ. ಅದು ಪುರುಷಂ ಉದ್ಯೋಗ ಲಕ್ಷಣಂ. ನಾ ಅದಕ್ಕೇನು ಬ್ಯಾಡ ನಂಗಿಲ್ಲ. ಇಲ್ಲಿಂದನ ಹೋಗು ಬಾ, ಆದ್ರೆ ಇಲ್ಲೇ ಇರ್ಬೇಕು. ಆತಪ್ಪ ಇರ್ತೀವಿ ತಗೋ. ಹಂಗಂದ್ರೆ ಸರಿ. ಯವ್ವ ಅಯ್ಯ ದೇವ್ರೇ, ಚಾಲು ಆತ್ ನಮ್ಮ ಒಂದು. ಮಾವರ, ನಾನು ಇನ್ ಸಾಯಂಕಾಲ ಬರ್ತೀನಿ. ಸದ್ಯಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕ್ರಿ, ಅರ್ಜೆಂಟ್ ಐತಿ. ಆತಪ್ಪ ಆತ, ನೀವು ಹೋಗಿ ಬರ್ರಿ. ಸುಚಿತ್ರ ಇಲ್ಲೇ ಇರ್ತಾಳ ತಗೋರಿ. ಹ್ಞೂ ರೀ. ಸುಚಿ ಏನವಿ? ಅದ್ ನಾ ಹೋಗಿ ಬರ್ಲಾ? ಹ್ಞೂ ಹುಷಾರಿ. ನಂದು ಬೈಕ್ ಐತ್ ನೋಡಿ, ಸ್ಕೂಟಿ ತಗೊಂಡ್ ಹೋಗ್ಬಿಡು. ಇಲ್ಲಿಂದ ಬಸ್ ಆಟೋ ಸಿಗೋ ಮಟ ಮತ್ತೆ ಲೇಟ್ ಆಗ್ತತಿ. ಅಲ್ಲಿಂದ ಬರ ಮುಂದೆ ಮತ್ತೆ ಎದಕ್ ಬೇಕ, ಸುಮ್ನೆ ಪ್ರಾಬ್ಲಮ್. ನಂದು ಗಾಡಿ ತಗೊಂಡ್ ಹೋಗು. ಅಳಿಯಂದ್ರ ತಗೊಂಡೋಗ್ರಿ. ನಿಮ್ ಮನಿಗ್ ತಗೊಂಡ್ ಹೋಗ್ಬೇಡ್ರಿ. ಇಲ್ಲೇ 4 ದಿನ ಇದ್ದಾಗ ತಗೊಂಡೋಗಿ ಬಂದು ಮಾಡ್ರಿ. ಅದನ್ನ ನೀವೋ ತಗೊಂಡ್ಬಿಡ್ರಿ ಅಂತ ನಾ ಹೇಳಂಗಿಲ್ಲ. ನನ್ ತಂಗಿ ಎಲ್ಲ ಹೇಳ್ಯಾರ್ರಿ, ನೀವೆಂತ ಸ್ವಾಭಿಮಾನಿ ಅಂತ. ನಾವ್ರ ಫೋರ್ಸ್ ಮಾಡಂಗಿಲ್ರಿ. ಹಂಗೇನಿಲ್ರಿ, ತಗೊಂಡೋಗಿ ಬರ್ತೀನಿ ತಗೋರಿ. ಆ ತಗೋವಿ, ನೀ ಹೋಗ್ಬಾ. ಗಾಡಿ ಕೀಲಿ ಅಲ್ಲೇ ಐತಿ, ಬಾ ಕೊಡ್ತೀನಿ. ಅಪ್ಪ ಅವ್ರಿಗೆ ಗಾಡಿ ಕೊಟ್ಟು ಬರ್ತೀನಿ ತಡಿ. ಹ್ಞೂನವ ಮಗಳ. ಒಳ್ಳೆ ಅಳಿಯ. ಈಗಿನ ಕಾಲದಾಗ ಇಂತ ಅಳಿಯ ಸಿಗೋದು ಅಪರೂಪನ. ಇಷ್ಟೊಂದು ಆಸ್ತಿ, ಒಬ್ಬಕ್ಕೆ ಮಗಳು ಅಂದ್ರ ಜಾಸ್ತಿ ಅಳಿಯ ಮನಿ ತೊಳಿಯ ಅನ್ನೋರ ಸಿಗ್ತಾರ. ಅದ ನನ್ನ ಅಳಿಯ ಅಂತವನಲ್ಲ, ಒಳ್ಳೆ ಹುಡುಗ. ಏನ್ರಿ ಅಳಿಯಂದ್ರ ಹೋಗ್ಬಿಟ್ರ? ಅಯ್ಯೋ, ನಾನ್ ನಿನ್ನ ನೋಡಕ್ ಬಂದಾಗ ಇಷ್ಟೊಂದು ನಾಚ್ಕೊಂಡಿಲ್ ನೋಡ್ಲಿ ಕಲಾವತಿ. ಅಳಿಯನ್ ನೋಡಿ ನಾಚ್ಕೊಳಕ್ ಕುಂತಿ. ಛೀ ಹೋಗ್ರಿ ನಿಮ್ದರ ಇಂತವ ಮಾತು. ಅದು ಬಸಪ್ಪ ಹೇಳಿ ಚಲೋತ್ನಾಗಿ ಮಟನ್ ಹೊಡ್ಸ್ಕೊಂಬ ಅಂತ ಹೇಳ್ರಿ. 1 2 ಕಿಲೋ ಚಲೋತ್ನಾಗಿ ಖಾರ ಬೋಟಿ ಮತ್ತ ಚಲೋತ್ನಾಗಿ ಮಟನ್ ಸಾರು ಎಲ್ಲ ಮಾಡ್ಕೊಡ್ತೀನಿ. ನನ್ನ ಅಳಿಯ ಹೊಟ್ಟೆ ತುಂಬ ತಿನ್ಲಿ. ತಗೋ ಹೇಳ್ತೀನಿ, ಅದ್ರಾಗೇನೈತಿ. ಈಗ ನೀನು ಒಳಗ್ ಕೆಲಸ ಮಾಡ್ಕೊ ಹೋಗು. ಈ ನನ್ನ ಮಗಳ ಅಪರೂಪಕ್ಕೆ ಬಂದತಿ. 1 2 ನಿಮಿಷ ಮಾತಾಡ್ತೀನಿ ತೊಡ್ರಿ. ಬಂದ್ಯಾವ? ಏನಿದು ನಿನ್ ಸೀರೆ ಇಲ್ಲ ಏನಿಲ್ಲ, ಏನು ದಾರಿ ಬಿ ಯವಾ? ಸೀರೆ ಬ್ಯಾಸ್ರು ಬೇ. ಅಲ್ಲಿನೂ ಸೀರೆನ ಉಟ್ಕೊಂತೀನಿ, ಮತ್ತ ಇಲ್ಲಿನೂ ಸೀರೆನ ಉಟ್ಕೊಂಬ ಅಂದ್ರ ಆಗಂಗಿಲ್ವಾ? ಅದ್ರಾಗ ಆಟೋದಾಗ ಹತ್ತಕ ಇಳಿಯಾಕ ತ್ರಾಸ ಆಕೈತಿ. ನಾ ಡ್ರೆಸ್ ಹಾಕೊಂತೀನಿ, ಅದು ಮೀಡಿ ಹಾಕೋತಿದ್ದೆ, ಅದು ಭಾಳ ಒಂಥರ ಅನಿಸ್ತತಿ. ಮಂಡಿ ಮಠ ಚಲೋ ಅನ್ಸಂಗಿಲ್ಲ ಅಂತ ಜೀನ್ಸ ಹಾಕೊಂಡನಿ. ಅವಿ ಹಾಕು ಅಂತಾನ ಅದಕ್ಕ ಹಾಕೊಂಡಿನಿ. ಹೌದಾ? ಹಂಗಂದ್ರೆ ಸರಿ. ಅಲ್ಲೆಲ್ಲ ಆರಾಮೈತಲ್ಲ, ಏನೂ ತಕರಾರಿ ಇಲ್ಲಲ್ಲ? ಇಲ್ಲವಾ, ಎಲ್ಲ ಆರಾಮೈತಿ. ಹೌದು, ಮಂಜವತ್ತಿ, ಆ ಮಂಜವತ್ತಿ ಕರ್ದಿರಿ ಅಧಿಕ ಮಾಸದ ಉಡಿ ತುಂಬತೈತಿ ಅಂತ. ಹ್ಞೂ ನಗ ಕರ್ದಿನಿ. ಆಕಿ ಸಾಯಂಕಾಲ ಮಟ್ಟ ಬರ್ತಾಳಂತ. ಅವ್ರದ್ದು ಏನ ನಾಟಿ ಮಾಡ್ಸಕ್ ಕುಂತಾರಂತ. ಆಕಿ ಗಂಡ ಬರಂಗಿಲ್ಲ ಅಂತ ಮಗನ್ ಕರ್ಕೊಂಡ್ ಬರ್ತೀನಿ ಅನ್ನಕ್ ಕುಂತಿದ್ಲ. ಏನ್ ಮಾಡ್ತಾಳ ನೋಡ್ಬೇಕು. ಹಂಗಂದ್ರ ಸರಿ. ಅತ್ತಿ ಬಂದ್ರನ್ನ ಮಜಾ. ಅವತ್ ತಗೋರವ. ಅತ್ತಿ ಸಸಿ ನೀವು ಒಂದ. ಯಾಕಲೇ ನಿನಗ್ ಸಂಕಟ? ನನಗೆ ಏನು ಸಂಕಟ ಇಲ್ರಿ. ನೀವಿಬ್ರು ಮಾತಾಡ್ತೀರಿ, ನಾ ಬರ್ತೀನಿ. ಅಪ್ಪ 2 ನಿಮಿಷ ಬರ್ತೀನಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಂಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಮತ್ತೆ ಲೈಕ್ ಮಾಡ್ತಿದ್ದೀರಾ, ಅವರೆಲ್ಲರಿಗೂ ತುಂಬಾ ಹೃದಯದಿಂದ ತುಂಬಾ 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 ಥ್ಯಾಂಕ್ ಯು. ನಿಮ್ಮಿಂದ ನನಗರ ಬಹಳಷ್ಟು ಖುಷಿ ಆಗೈತ್ರಿ. ಹಿಂಗ ಸಪೋರ್ಟ್ ಮಾಡ್ತೀರಿ. ನಿನ್ನೆ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಹಾಕಿದ್ದೆ, ಸಾರಿ. ಯಾಕಂದ್ರೆ ಮನೆಗೆ ಗೆಸ್ಟ್ಗಳು ಬಂದಿದ್ರಲ್ರಿ, ಅದಕ್ಕೆ ಲೇಟ್ ಆಯ್ತು. ಇವತ್ತಿಂದ ಕರೆಕ್ಟ್ ಟೈಮಿಂಗ್ ವಿಡಿಯೋ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೈ ಪಾಯಿಂಟ್ಸ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಯ್ಯವ್ವ, ನನ್ನ ನಡ ಹೋದ್ವಾ ಹಾಳಾದ ಸುಚಿತ್ರ. ಈ ಟೈಮ್ನಾಗ ಕೈ ಕೊಟ್ಟು ತವ್ರ ಮನೆಗೆ ಓಡೋಗ್ಬಿಟ್ಲಲ್ಲ. ಇದ್ರ ಕಣ್ಣ ಮಣ್ಣಾಲಿ ಕಣ್ಣಾಗ ಏನ್ ಇಟ್ಕೊಂಡಿತ್ತ ಏನ ಬೇಕಂತಾನ ಬಿಟ್ಟು ಹೋಗ್ಬಿಟ್ಲಲ್ಲ. ನಾನು ಈಕೆ ಅದಾಳ ಅನ್ನೋ ಧೈರ್ಯಕ್ಕ ಆ ಶ್ರೀದೇವಿ ಆ ಗಂಗಾನ ಕರೆದ್ಬಿಟ್ಟೆ. ಇವ ಮಾಡಕ್ಕಾಗೋದು. ಫುಲ್ ನಡ ನೋವು ಅಂದ್ರೆ ನಡ ನೋವು. ಅಯ್ಯೋ ಏನು ಮಾಡಲಿ. ಅಲ್ಲ, ಒಂದೇ ಟೈಮ್ ರೊಟ್ಟಿ ಬಡ್ದು ಪಲ್ಯ ಮಾಡಿ ಸಾರು ಮಾಡಿ ಇವ ಒಟ್ಟು ಚಟ್ನಿ ಮಾಡಿ ಊಟಕ್ಕೆ ನೀಡಷ್ಟೊಳಗ ನಡ ಬಿದ್ದೋದು. ಇನ್ನ ಇವ್ರು 7 ದಿನ ಇರ್ತಾರ ಏನ? ಹೆಂಗ್ ಮಾಡಿ ಹಾಕುದ ಯವ್ವ? ಯಾಕ ಏನಾತ? ಏನಿಲ್ಲ ಶ್ರೀದೇವಿ, ಬಾ ಕುಂದರು. ನಡ ನೋವ ಕುಂತ್ಬಿಟ್ಟತಿ, ಅದಕ್ಕವ ಸ್ವಲ್ಪ ಕುಂತಾನೆ. ಹೌದಾ? ವಯಸ್ಸಾದ್ಮೇಲೆ ಕೆಲಸ ಜಾಸ್ತಿ ಆದಾಗ ಓಟ ನಡ ನೋವುದವು.
ನಾನು ಏನಾರ ಒಟ್ಟು ಹೆಚ್ಚು ಕೊಡ್ಲನು ಏನಾರ ಕೆಲಸ ಮಾಡ್ಕೊಡ್ಲಾ ಅಯ್ಯಯ್ಯ ಇರ್ಲಿ ಬಿಡ ಪಾಪ ನೀನು ಒಂದ್ 2 ದಿನ ಅಂತಿರಾಕ್ ಬಂದಿ ನೀ ಯಾಕೆ ಕೆಲಸ ಮಾಡ್ತಿ ನೀನ ಮಾಡ್ತೀನ ಹಂಗಂದ್ರೆ ಸರಿವಾ ಮಾಡು ಅಯ್ಯಯ್ಯೋ ಈಕಿ ಕೆಲಸ ಮಾಡಕ್ಕೆಲ್ಲ ಮುಗಿತೀನ ನನ್ನ ನಡ ಮುರ್ದ ಇಡ್ತಾರ ಯವ್ವ ಇವ್ರು ಯಾಕ ಹೇಳ್ ಶ್ರೀದೇವಿ ಅದು ಮಧ್ಯಾಹ್ನ ಮಾಡಿದ ರಾತ್ರಿ ನಾನು ನನ್ನ ಮಗಳ ತಿನ್ನಂಗಿಲ್ಲ ಅಂದ್ರೆ ನಮಗ್ ರೂಢನೇ ಇಲ್ಲ ಒಟ್ಟಿ ಕೆಟ್ಟು ಬಿಡ್ತತಿ ನಮ್ಮನೆಗೆ ಏನಾರ ಮಧ್ಯಾಹ್ನ ಮಾಡಿದ್ ಉಳಿದಂದ್ರೆ ಕೆಲಸದವ್ರು ತಗೊಂಡು ಹೋಗ್ಬಿಡ್ತಾರ ಈಗ ಮತ್ತ ರಾತ್ರಿಗ ರುಚಿಯಾಗಿ ಏನಾರ ಒಟ್ಟು ನಿನ್ ಕೈಲಿ ಆದಷ್ಟು ಫ್ರೆಶ್ ಆಗಿ ಮಾಡು ಫ್ರೆಶ್ ಆಗಿ ಮಾಡು ಡಾಕ್ಟರ್ ಎಲ್ಲ ಹೇಳ್ತಾರಲ್ಲ ಅಡಿಗೆ ಆದ್ 45 ನಿಮಿಷದಾಗ ಊಟ ಮಾಡ್ಬಿಡ್ಬೇಕು ಅಂತ ಅದಕ್ಕೆ ನಾವ್ ಹಂಗ ಮಾಡ್ತೀವವ ನೀನು ಹಂಗ ಮಾಡಿನ ಮೇಲೆ ತಗೋರವ ಮಾಡ್ತೀನಿ ಅದು ರಾತ್ರಿ ಒಟ್ಟು ಚಲೋತ್ತಾಗಿ ಬಿಸಿ ರೊಟ್ಟಿ ಮಾಡು ಬದ್ನಿಕಾಯಿ ಪಲ್ಯ ಮಾಡು ನನ್ನ ಮಗಳಿಗೆ ಒಟ್ಟು ಮೊಸರು ಬಜ್ಜಿ ಅಂದ್ರೆ ಭಾಳ ಇಷ್ಟ ಅದು ಮಾಡು ಮತ್ತೇನು ಮಾಡ್ತೀನಿ ನೋಡು ಒಟ್ಟು ಮಾಡು ಆಟೊಂದಿಲ್ಲನಾ ಅಲ್ಲ ಒಂದ್ ಚಿತ್ರಾನ್ನ ಮಾಡ್ತೀನಿ ತಗೋರ ಅಯ್ಯೋ ನನ್ನ ಮಗಳು ಡಯಟ್ ಮಾಡಕಂತಾಳ ತಳ್ಳಗ ಚಂದಗಿರ್ಬೇಕಲ್ವಾ ಈಗಿನ ಹುಡುಗಿಯರು ಅದಕ್ಕಾಕಿ ಅನ್ನದ ಐಟಮ್ ತಿನ್ನಂಗಿಲ್ಲ ಬಿಸಿ ರೊಟ್ಟಿ ಪಲ್ಯ ಇಂಥದ ತಿಂತಾಳಾಕಿ ಅಯ್ಯೋ ಅಯ್ಯಕ್ಕ ಮುದ್ದು ಸಸಿ ಅಂತಿ ಮುದ್ದು ಸಸಿ ಸಂಬಂಧ ಇಟ್ಟು ಮಾಡಂಗಿಲ್ಲನ ಮಾಡ್ತೀನಿ ಅದಕ್ಕೇನಿಲ್ಲ ಆತ ನನ್ನ ಮಗಳಿಗೆ ನೀರ್ ಬೇಕಂತ ನೀರ್ ಕೊಡಕಂತ ಬಂದು ನೆನಪಾರ್ಬಿಟ್ಟೆ ನೋಡ ತಡಿ ಬರ್ತೀನಿ ಮುದ್ದು ಬಂದಡಿವಾ ಅಯ್ಯಯ್ಯ ಮುಗಿತೀನ ನನ್ನ ಏಣ ಎತ್ತೆ ಹೋಗ್ತಾರ ಇವ್ರು ಊರಿಗೆ ಇವ ಈ ಸೊಸಿನ ತರಕ್ ಹೋಗಿ ನಾನೆಲ್ಲಿ ಮೂಲಿ ಗುಂಪಿ ಹಾಕೇನ ಏನ ಯಪ್ಪ ಮತ್ತೆ ಅಡಿಗೆ ಮಾಡ್ಬೇಕ ರಾತ್ರಿನ ಉಫ್ ದೇವ್ರೆ ಮದುವೆ ಆಗ ಮಟ ಮಾಡ್ಬೇಕು ನನ್ನ ಮಗ ಒಳ್ಳೇದಾಗ್ಬೇಕಂದ್ರೆ ಮಾಡ್ಬೇಕು ಮತ್ತೆ ಎತ್ತಗರ ನನ್ನ ಮಗ ಚಲೋ ಇರ್ಬೇಕು ನನ್ನ ಮಗ ವೀರೇಶ ಅವನ ಸಂಬಂಧ ಎಷ್ಟರ ಕಷ್ಟಪಡಕ್ ತಯಾರದೇನ್ ನಾನು ಇನ್ನು ಯಾಕ ಬರ್ಲಿಲ್ಲವ ನನ್ನ ವೀರೇಶ ನಾನು ಬರುಕಿನ ಮುಂಚೆ ಬಂದು ಕಾದು ಕುಂದ್ರವ ಇನ್ನು ಯಾಕ ಬರ್ಲಿಲ್ಲವ ನನ್ನ ವೀರೇಶ ನಾ ಬರುಕಿನ ಮುಂಚೆ ಬಂದು ಕಾದು ಕುಂದ್ರವ ನನ್ನ ವೀರೇಶ ಸಿಗಾಕ ಅದೇಟ್ ಜನವತ್ ಪುಣ್ಯ ಮಾಡಿನ ನಾನ್ನರ ನನ್ನ ಮ್ಯಾಲೆ ಅಂದ್ರೆ ಜೀವನ ಇಟ್ಟಾನ ಅಯ್ಯೋ ಬಂದ ಮೇಘಾ ಏನಿರಿ ಇವತ್ತು ಲಗುನ ಬಂದ್ಬಿಟ್ಟಿಯಲ್ಲ ಹಂಗೆ ಖಾಲಿ ಇದ್ನಲ್ಲ ಹಂಗ ಬಂದೆ ಬಾ ಕುಂದರು ಮತ್ತೇನ್ ಸಮಾಚಾರ ಮನ್ಯಾಗ ಸುಮ್ನೆ ಅದಾರಲ್ಲ ಮನ್ಯಾಗ ಅಂದ್ರ ಮದ್ವಿ ಮಾತುಕತೆ ನಡ್ದತಿ ಮನ್ಯಾಗ ಭಾಳ ಫೋರ್ಸ್ ಮಾಡಾಕುಂತಾರ ಅಂದಿದ್ದಿಲ್ಲ ಅದು ಹೌದು ಅದು ಯಾರೋ ಫಾರಿನ್ ರಿಟರ್ನ್ ಅಂತೆ ನಿನ್ನೆ ಮನೆಗೆಲ್ಲ ಬಂದ್ಬಿಟ್ಟಿದ್ದ ನಾನು ರೂಮಿಂದ ಆಚೆನೇ ಬಂದಿಲ್ಲ ಅಲ್ಲೇ ಕುಂತ್ಬಿಟ್ಟಿದೆ ಅವನ ಕುಂತು ಹೋದ ಹೌದಾ ಪಾಪ ಮೇಘ ನನ್ನ ಮೇಲೆ ಎಷ್ಟು ಜೀವದ ನೋಡು ನನ್ನ ಸಂಬಂಧ ಫಾರಿನ್ ರಿಟರ್ನು ಇಂಜಿನಿಯರ್ ಡಾಕ್ಟರ್ಸು ಎಲ್ಲಾರನ್ನೂ ರಿಜೆಕ್ಟ್ ಮಾಡ್ಯಾಳ ನಾನು ಆಫ್ಟರ್ ಆಲ್ ಆ ಊದಿರೋ ಆಲೂಗೆಡ್ಡೆ ಗಂಗಾನ ಬಿಟ್ಟು ಬರಕೇನು ಹೋಗೈತಿ ಹೌದು ನಾನರ ಮೇಘಾನ ಮದ್ವೆ ಆಗೋದು ಏನಾತ್ ವೀರು ಯಾಕೆ ಮಕ್ಕ ಸಪ್ಪಗ್ ಮಾಡಿ ಏನಿಲ್ಲ ಅದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟತಿ ಮೇಘ ಏನಾತು ಹೇಳ ವೀರು ಬಿಸ್ನೆಸ್ ಒಳಗೆ ಏನಾರ ಪ್ರಾಬ್ಲಮ್ ಆಯ್ತಾ ಅದಲ್ಲ ಅದೇನ್ ಪ್ರಾಬ್ಲಮ್ ಆಗಂಗಿಲ್ಲ ಅದೆಲ್ಲ ಸರಿಯಾಗಿ ಐತಿ ಆದ್ರ ನಮ್ಮ ಅತ್ತಿ ಮಗಳು ಗಂಗಾ ಅಂತ ಅದಾಳ ಆಕಿನ ಮದ್ವಿ ಮಾಡ್ಕೊಂತ ನಮ್ಮವ್ವ ಹಠ ಹಿಡ್ದ್ಬಿಟ್ಟಾಳ ಅಯ್ಯಯ್ಯೋ ಕೆಲ್ಸ ಕೆಡ್ತು ನಾನ್ ನೋಡಿದ್ರ 101 ಆಸೆ ಇಟ್ಕೊಂಡು ಇವನನ್ನ ಮದ್ವೆ ಆಗ್ಬೇಕು ಅಂತ ಕಾಯ ಕುಂತಾನಿ ಆದ್ರೆ ಇವ್ರವ್ವ ಅದು ಯಾರನ್ನೋ ನೋಡ್ಯಾಳಂದ್ರ ಅಯ್ಯೋ ಇನ್ನ ಮೇಲೆ ನಾನ್ ತಡ ಮಾಡಿದ್ರ ಕೈ ತಪ್ಪಿ ಹೊಕ್ಕನ್ ನನ್ ವೀರು ಇನ್ನ ಮೇಲೆ ನಾನ್ ತಡ ಮಾಡಬಾರ್ದು ವೀರು ಏನ್ ಹೇಳ್ದಿ ಅದು ಅಳಬೇಡ ಮೇಘ ನಾನೇನ್ ಹೂ ಅಂತ ಮದ್ವಿ ಮಾಡ್ಕೊಂಡ್ಬಿಟ್ನೇನೋ ವೀರು ನೀನಂದ್ರ ನಂಗೆ ಬಹಳ ಇಷ್ಟ ನನ್ನ ಕೈ ಬಿಡಬೇಡ ನಿನ್ ಸಂಬಂಧ ನಾನು ಎಲ್ಲ ಬಿಟ್ಟು ಬರಕ್ಕೂ ರೆಡಿ ಇದೀನಿ ಇವತ್ತ ಬಾ ಅಂದ್ರು ಬಂದ್ಬಿಡ್ತೀನಿ ನನ್ ಕೈ ಬಿಡಬೇಡ ಮೊದ್ಲು ಅಳು ನಿಂದ್ರಸು ನೀನ ನನ್ನ ಮದ್ವೆ ಆಗೋ ಹುಡುಗಿ ಗಂಗಾ ತುಂಗ ಮುಂಗ ಪಂಗ ಯಾರು ಬಂದ್ರು ನಂಗೆ ಕೇರೇ ಇಲ್ಲ ನಿನ್ನ ಮುಂದೆ ಅವ್ರು ಯಾರು ಅಲ್ಲ ಏನ ನನಗ್ ನೀನ್ ಬೇಕು ನಮ್ಮವ್ವ 100 ಹೇಳಿದ್ರು ನಾ ಕೇಳವನಲ್ಲ ನಾನದೀನಿ ಆ ಹುಡುಗಿ ಊರಿಗೆ ಹೋಗ್ಲಿ ಆಮೇಲೆ ನಮ್ಮ ಅವನ ಹತ್ರ ಕುಂತ ಮಾತಾಡಿ ಮದ್ವಿಗೆ ಒಪ್ಪಿಸ್ತೀನಿ ನಂಗೆ ಯಾಕೋ ಭಯ ಆಗ ಕುಂತತಿ ನೀನ್ ಮೊದ್ಲ ನಿಮ್ಮ ಅವನ ಮೇಲೆ ಬಹಳ ಜೀವ ನಿಮ್ಮ ಅವನ ಸಂಬಂಧ ನನ್ನನ್ನ ಬಿಟ್ಟು ಹೋಗ್ಬಿಟ್ರ ನಾನಾರ ಸೂಸೈಡ್ ಮಾಡ್ಕೊಂಡು ಸತ್ತ ಹೋಗ್ಬಿಡ್ತೀನಿ ಓ ಬಿಡ್ತಾನ ಅಂತ ಮೇಲೆ ಯಾಕೆ ಮಾತಾಡ್ತಿ ನಾನು ನೀನ ಮದ್ವೆ ಆಗೋದು ಫಿಕ್ಸು ನಿನ್ನಾಣೆಗೂ ನನ್ನಾಣೆಗೂ ನಮ್ಮ ಅವ್ವನಾಣೆಗೂ ಖರೇನು ಮೇಘ ಅಲ್ಬೇಡ ಕಣ್ಣೂರ್ಸ್ಕೊ ಹುಡುಗಿ ಹೆಂಗದಾಳ ನನಗಿಂತ ತೆಳ್ಳಗ ಚಂದ ಬೆಳ್ಳಗದಾಳನೋ ಥೋ ಇಲ್ಲ ತೀರ ಊದಿರೋ ಆಲೂಗೆಡ್ಡೆ ಇದ್ದಂಗದಾಳ ಚೂರು ಚೆನ್ನಾಗಿಲ್ಲ ನಿನ್ ಕಾಲ್ದೊಳಗೂ ಸಮ ಇಲ್ಲ ಅಂತೀನಿ ಮತ್ತ್ಯಾಕ್ ನಿಮ್ಮವ್ವ ಆಕಿ ಜೋಡಿ ಮದ್ವಿ ಮಾಡಕುಂತಾರ ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಮನಿ ಒಳಗ ತಗೊಂಡ್ರ ಚಲೋ ಇರ್ತತಿ ಅಂತ ಏನಾರ ವಿಚಾರ ಮಾಡಿರ್ಬೋದು ಅದ್ರ ಬಗ್ಗೆ ಗೊತ್ತಿಲ್ಲ ಆದ್ರೆ ನಾನ್ ಮದ್ವೆ ಆಗಂಗಿಲ್ಲ ನಂಗೆ ಇಷ್ಟ ಇಲ್ಲ ಆ ಹುಡುಗಿ ನನಗ ನನ್ನ ಮುದ್ದು ರಾಣಿ ಮೇಘಾ ಚಿನ್ನೂನ ಇಷ್ಟ ನೀ ನನ್ ಚಿನ್ನು ಬಂಗಾರಿ ಯಾವುದಿಲ್ಲ ಯಾಕೆ ಹಂಗ್ ಮಾಡಿ ಮಕ್ಕ ನಕ್ಕೊಂತಿರೋ ನೀ ನಕ್ಕೊಂತಿದ್ರ ನನಗ 100 ಆನಿ ಬಲ ಬರ್ತತಿ ನೀ ಹಿಂಗತೆ ಸಪ್ಪ ಕುಂತ್ರ ಹೆಂಗ ಮತ್ತ
ಬ್ಯಾಸರ ಆಗಂಗಿಲ್ಲನೋ ನಾನ್ ಪ್ರೀತಿ ಮಾಡಿರೋ ಹುಡುಗ ಇನ್ನೊಬ್ಬಕ್ಕಿನ ಮದುವೆ ಆಗ್ಬಿಟ್ರ ಅಂತ ಇಷ್ಟು ಸಂತಾತ್ ಗೊತ್ತಾ? ನಂಗೆ ಗೊತ್ತಾಕೈತಿ. ಯಾಕೆ ಗೊತ್ತಾಗಂಗಿಲ್ಲ? ಹೇಳ್ತೀನು, ನಾನಿಷ್ಟು ಪ್ರೀತಿ ಮಾಡ್ತೀನಲ್ಲ, ನೀನಾದ್ರ ಹತ್ರಷ್ಟು ಪ್ರೀತಿ ಮಾಡ್ತೀನಿ ಅಂತ ನಂಗೆ ಗೊತ್ತೈತಿ. ನೋಡು, ನಮ್ಮ ಅವ್ವ ಏನಾರ ಹಠ ಮಾಡಿಲ್ಲ ಅಂತ ಇಟ್ಕೋ, ನೀನ್ ಗಂಗನ ಮದ್ವೆ ಆಗ್ಬೇಕು ಅಂತ ಮುಲಾಜೆ ನೋಡಂಗಿಲ್ಲ, ನಿನ್ನನ್ ಕರ್ಕೊಂಡು ಎತ್ತಾಕೊಂಡು ಒಯ್ತಾ ಇರೋದೇ, ಟೈಮ್ ಮಿಸ್ ಮಾಡ್ದಂಗೆ ಎತ್ತಾಕೊಂಡು ಒಯ್ತಾ ಇರೋದೇ ಅಂತ ಓಡಿಸ್ಕೊಂಡು ಹೋಗಿ ಮದ್ವೆ ಆಗ್ಬಿಡ್ತೀನಿ. ಖರೇನು? ಹ್ಞೂ, ಮತ್ತ ಕರೇನು. ಈಗ ಸ್ವಲ್ಪ ಖುಷಿ ಆತ್ ನನಗೂ. ಮುತ್ತೆಲ್ಲ ಬಿದ್ಬಿಟ್ಟು ನೋಡು. ಎಲ್ಲಿ? ನೀನ್ ಅಕ್ಕಿದಕ್ಕ ಮುತ್ತು ಬಿದ್ವು ಅಂದೆ. ಛೀ, ಹೋಗ್ವೀರು. ಮತ್ತೇನು ಇಲ್ಲ, ನೀನ ಹೇಳ್ಬೇಕು. ಏನ್ ಹೇಳಿ? ಮೊದ್ಲು ನನ್ ಕೈ ಬಿಡು. ಈ ಕೈ ನಾ ಬಿಡಾಕಲ್ಲ ಹಿಡ್ದಿದ್ದು, ಜೀವನ ಪರ್ಯಂತ ಹಿಡ್ಕೊಂಡಿರಾಕನ ಹಿಡ್ದಿದ್ದು. ನಂಗೆ ಗೊತ್ತು, ಸದ್ಯಕ್ಕೆ ಕೈ ಬಿಡು. ಇವಳ ಅಲ್ಲ, ಮನ್ಯಾಗ ಇಷ್ಟು ದಿನ ಸುಳ್ಳು ಹೇಳಿ ಇಲ್ಲಿ ಬಂದು ಇವನ್ ಜೋಡಿ ಕುಂದ್ರಾಕ ಓಡಿ ಓಡಿ ಬರ್ತಿದ್ಲಿ ನಿಕಿ. ಓಹೋ, ಇಲ್ಲೈತಿ ಹಕೀಕತ್. ಇಲ್ಲಂದ್ರೆ ಇಷ್ಟು ದಿನ ನಂಗೆ ಕಾಡ್ತಿದ್ಲು ರೊಕ್ಕಕ್ಕ, ಈಗ ರೊಕ್ಕನ ಕೇಳಿಲ್ಲ. ಯಾಕ ಏನ ಅನ್ಕೊಂಡಿದ್ದೆ ನಾನು, ಇಲ್ಲೈತಿದ್ದು ಹಕೀಕತ್. ನಮ್ಮ ಮನಿ ಮಾನ ಮರ್ಯಾದಿ ಎಲ್ಲ ಹಾಳಾಗೋದು, ಎಲ್ಲ ಹಂಪಿ ಗುಡಿಸ್ಬಿಟ್ಲು. ಈಕಿನ ಜಾಡ್ಸಿ ಒದ್ದು ಜುಟ್ಟು ಹಿಡಿದು ಮನೆಗೂ ಎಳ್ಕೊಂಡು ಹೋಗಿ ಜಾಡ್ಸಿ ಒದಿಬೇಕು. ಅಲ್ಲಿ ರಮೇಶನ ಮದುವೆ ಆಗು ಅಂದ್ರೆ ಒಲ್ಯ ನಾ ಓದ್ಬೇಕು, ಹಂಗ್ ಮಾಡ್ಬೇಕು ಅಂತ ಸುಳ್ಳು ಪಿಳ್ಳಿ ನೆವ ಹೇಳಕ್ ಕುಂತಿದ್ಲು. ಈ ಹೊಲಸ್ ಕೆಲಸ ಮಾಡಕ ನಮಗೆಲ್ಲ ಮೋಸ ಮಾಡ್ಬಿಟ್ಲಲ್ಲ. ಇವತ್ತ ಈ ತಿಕ್ಕಿನ ಅವನ ಇವಳನ್ನ ಇಬ್ಬರು ಸೇರಿ ಒದ್ದು ಮನೆಗೆ ಹೇಳ್ಕೊಂಡು ಹೋಗ್ಬೇಕಡಿ. ನಮ್ಮ ಮರ್ಯಾದೆ ತೆಗೆದ್ಬಿಟ್ಲು. ಅದು ಇಷ್ಟು ಪಬ್ಲಿಕ್ ಪಾರ್ಕ್ ಒಳಗ್ ಕುಂತಾಳ. ಓಟು ಭಯ ಅಂಜಿಕೆ ಅನ್ನೋದೈತಿ. ಈಗ ಹಿಂಗ ಬಿಟ್ರ ಮತ್ತೊಂದು ಮಗದೊಂದು ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ ಬರ್ತಾಳಿಕಿ. ಹಂಗಿಂಗ್ ಬರಂಗಿಲ್ಲಿಕಿ. ಇಕ್ಕಿನ ಸುಡ್ಲಿ ನಮ್ಮ ಕಣಿಗಾಗ ಮಣ್ಣು ಎರ್ಚ್ಬಿಟ್ಲಲ್ಲ, ಮಾಡ್ತಿಕ್ಕಿನಿಕ್ಕಿನ.